ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್. ಸೊ ಇವತ್ತು ಬಂದರೆ ನ್ಯೂ ಇಯರ್ ಅಂಡ್ ಇಯರ್ ಎಂಡ್. ಅಂದರೆ ನಾವು ಟ್ರಿಪ್ಪಿಂದ ಬಂದಮೇಲೆ ಸುಮ್ಮನೆ ಹಾಗೆ ಮನೆಯಲ್ಲಿ ರಿಲ್ಯಾಕ್ಸ್ ಮಾಡ್ತಾ ಇದ್ವಿ. ಬೇರೆ ಏನು ಕೆಲಸ ಮಾಡಲಿಲ್ಲ ಅಂತ ಇರ್ಬೋದು, ಯಾಕೆಂದರೆ ವೆಕೇಷನು ಅದು ಇದು ಅದರಿಂದ. ಸೊ ವೆಕೇಷನ್ ಬಗ್ಗೆ ಹೇಳ್ಬೇಕಂದ್ರೆ ಮಹಾಬಲಿಪುರಂ ಹೋಗಿದ್ವಿ. ಸೊ ಅದು ನಾನು ಅನ್ಕೊಂಡೇ ಇರಲಿಲ್ಲ, ಮಹಾಬಲಿಪುರಂ ನಂಗೆ ಗೊತ್ತೇ ಇರಲಿಲ್ಲ, ಅಂದರೆ ನಾನು ನೋಡೇ ಇಲ್ಲ. ಅಂದರೆ ಟ್ರಿಪ್ ಹೋಗ್ಬೇಕಂದಾಗ ಅದು ನಾನು ನೋಡೇ ಇರಲಿಲ್ಲ. ಸೊ ಲಾಸ್ಟ್ ಮೂಮೆಂಟಲ್ಲಿ ಫಿಕ್ಸ್ ಮಾಡಿ ಹೋಗಿದ್ವಿ. ಬೀಚು ಅದೆಲ್ಲ ತುಂಬ ಚೆನ್ನಾಗಿತ್ತು. ಅದಾದ್ಮೇಲೆ ನೆಕ್ಸ್ಟ್ ಹೋಗಿದ್ವಿ ಚೆನ್ನೈಗೂ ಕೂಡ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಅಂದರೆ ಎರಡು ಆಲ್ಮೋಸ್ಟ್ ಒನ್ ನೈಟ್ ಥರನೇ, 1 ನೈಟ್ 1 ಡೇ ಫುಲ್ ಚೆಂದ ಕೆಲಸ ಆಯಿತು. ಸೊ ಅದರಿಂದ ರೂಮಲ್ಲೇ ಇದ್ವಿ. ಸೂಪರ್ ಆಗಿತ್ತು ಅಂತ ಹೇಳ್ಬೋದು. ಒಂಥರ ಮಜಾ ಆಯಿತು ಟ್ರೈ ಮಾಡಿಕೊಂಡು ಹೋಗಿ ಬಂದಿದ್ದೆಲ್ಲ. ಸೊ ಡ್ರೈವ್ ಮಾಡ್ಕೊಂಡು ವಾಪಸ್ ಬರ್ಬೇಕಂದ್ರೆ ಅಂತೂ ಯಾವ್ದ್ಯಾವ್ದೋ ರೋಡಲ್ಲಿ ಹೋಗಿ ಏನೇನೋ ಆಗಿ ಅಪ್ಪ ಫುಲ್ ಒಂಥರ ಚೆನ್ನಾಗಿತ್ತು. ಅದು ಒಂಥರ ಹೇಳ್ಬೇಕಂದ್ರೆ ಡ್ರೈವ್ ಹೋಗೋದು ಒಂಥರ ಮಜಾ ಬರುತ್ತೆ ಅಂತ ಹೇಳ್ಬೋದು. ಸೊ ನಾನು ಮಷಿನ್ಗೂ ಕೂಡ ಇವಾಗ ಇದೇ ಕಾಫಿ ಪುಡಿ ಯೂಸ್ ಮಾಡ್ತಿದ್ದೀನಿ. ತರಬೇವು ಅವೆಲ್ಲ ತಗೊಂಡ್ಬರ್ತಾ ಇದ್ದೆ. ಸೊ ಯಾಕೋ ನಾನು ಒಂದಿನ ತಂದು ನಾರ್ಮಲ್ ಫಿಲ್ಟರ್ ಕಾಫಿಗೆ ಅಂತ ತಂದಿದ್ದೆ, ಅವಾಗ ಒಂದಿನ ಸುಮ್ಮನೆ ಮಿಷಿನ್ ಹಾಕಿ ಯೂಸ್ ಮಾಡಿದೆ, ಚೆನ್ನಾಗಿ ಅನಿಸ್ತು. ಅದಕ್ಕೆ ಅವಾಗಿಂದ ಇದನ್ನೇ ಯೂಸ್ ಮಾಡ್ತಿದ್ದೀನಿ. ಸೊ ನಾನು ಇನ್ನೊಂದು ನಿಮ್ಮ ಹತ್ರ ಶೇರ್ ಮಾಡ್ಬೇಕಂತ ಅನ್ಕೊಂಡಿದ್ದು. ಸೊ ನಾನು ಆಮೇಲೆ ಹೇಳ್ತೀನಿ ಏನು ಅಂತ. ಸೊ ಹಾಗೇನೆ ಇವತ್ತು ಇಯರ್ ಎಂಡ್ಗೆ ಪ್ಲಾನ್ ಇರಲಿಲ್ಲ, ಬಟ್ ಲಾಸ್ಟ್ ಮೂಮೆಂಟಲ್ಲಿ ನಾನು ಚಂದು ಓಕೆ ಸರಿ ಇದೆಲ್ಲಾದ್ರೂ ಹೋಗಿ ಬರೋಣ ಅಂತ. ಸೊ ಇಲ್ಲೇ JW ಮ್ಯಾರಿಯಟ್ಗೆ ಹೋಗೋಣ ಅಂದ್ಕೊಂಡಿದ್ವಿ. ಸೊ ಅದು ಕೂಡ ನೋಡೋಣ ಹೆಂಗೆ ಆಗುತ್ತೆ ಅಂತ ಗೊತ್ತಿಲ್ಲ. ಮತ್ತು ಅರ್ಜೆಂಟ್ ಇವಾಗ ಹೋಗ್ಬೇಕು. ಸೊ ನಾನು ನಿಮ್ಗೆಲ್ಲರಿಗೂ ಒಂದು ಫೇಶಿಯಲ್ ಹೇರ್ ರಿಮೂವರ್ ಬಗ್ಗೆ ತಿಳಿಸ್ಕೊಡ್ತೀನಿ. ಯಾಕೆಂದರೆ ತುಂಬ ಜನ ನನಗೆ ಮುಖದ ಮೇಲೆ ಕೂದಲಿದೆ, ಹೇಗೆ ರಿಮೂವ್ ಮಾಡೋದು, ರೇಸರ್ ಯೂಸ್ ಮಾಡೋದು, ಏನಾದರೂ ಒಂದು ಒಳ್ಳೆ ತಿಳಿಸ್ಕೊಡಿ ಅಂತ. ಸೊ ಇವಾಗ ನಾನು ಅದ್ರ ಬಗ್ಗೆ ತಿಳಿಸ್ಕೊಡ್ತಿದ್ದೀನಿ. ಸೊ ನಾನು ಒಂದೊಂದ್ಸರಿ ಅಪ್ಪರ್ ಲಿಪ್ ಮಾಡೋಕ್ಕೆ ಅಂತ ಒಂದು ಅರ್ಜೆಂಟಲ್ಲಿ ಏನಾದರೂ ಬೇಕಾದರೆ ನನಗೆ ಥ್ರೆಡಿಂಗ್ ಮಾಡೋಕ್ಕೆ ಟೈಮ್ ಇಲ್ಲ ಅಂದರೆ ನಾನು ಬೇರೆ ಎಲ್ಲೂ ಮುಖದಲ್ಲಿ ನಂಗೆ ಅಷ್ಟು ಕೂದಲಿಲ್ಲ, ಅಪ್ಪರ್ ಲಿಪ್ ನನಗೆ ಸ್ವಲ್ಪ ಬರುತ್ತೆ. ಸೊ ಅದಕ್ಕೆ ತೊಗೊಂಡಿದ್ದೀನಿ, ಅದ್ರ ಬಗ್ಗೆ ತೋರಿಸ್ಕೊಡ್ತೀನಿ. ಸೊ ನಾನು ಕೂಡ ಫಸ್ಟ್ ಟೈಮು ತೊಗೊಂಡಿರೋದು, ಟ್ರೈ ಮಾಡಿಲ್ಲ ಬೇರೆದು ಯಾವುದನ್ನು. ಸೊ ಇವಾಗ ಟ್ರೈ ಮಾಡ್ತಾ ಇದ್ದೀನಿ. ವಾವ್, ತುಂಬ ಚೆನ್ನಾಗಿದೆ. ಒಂದು ಪೌಚ್ ಕೂಡ ಕೊಟ್ಟಿದ್ದಾರೆ, ಅಂದರೆ ನೀವು ಕ್ಯಾರಿ ಮಾಡೋದಕ್ಕೂ ಈಸಿ, ಟ್ರಾವೆಲ್ ಮಾಡಬೇಕಾದ್ರೆ ಅವಾಗೆಲ್ಲ. ಸೊ ನೋಡಿ, ಹಾಗೆ ಒಂದು ನಿಮ್ಮದು ಚಾರ್ಜ್ ಮಾಡ್ಕೊಳ್ಳೋಕ್ಕೆ ಕೇಬಲ್ ಕೊಟ್ಟಿದ್ದಾರೆ. ಸೊ ಇದೊಂದು ಬಂದಿದೆ, ಮತ್ತು ಕ್ಲೀನ್ ಮಾಡೋದಕ್ಕೆ ಬ್ರಷ್ ಕೂಡ ಇದೆ. ವಾವ್, ಸಖತ್ ಫ್ಯಾನ್ಸಿಯಾಗಿ ಬ್ಯೂಟಿಫುಲ್ ಆಗಿದೆ ಅಂತ ಹೇಳ್ಬೋದು. ಸೊ ಅಗಾರೋ ಫೇಶಿಯಲ್ ಹೇರ್ ರಿಮೂವರ್ ನಾನು ತೊಗೊಂಡಿರೋದು FHR 170 ಫಾರ್ ವುಮೆನ್ ಇದು. ಸೊ ರೀಚಾರ್ಜಬಲ್ಲು, ಹಾಗೆ ಕಾರ್ಡ್ಲೆಸ್ಸು, ಸೇಫ್ ಮತ್ತು ಪೇನ್ಲೆಸ್ ಎಲೆಕ್ಟ್ರಿಕ್ ಶೇವರ್ ಅಂತ ಹೇಳ್ಬೋದು. ಹೈಪೋ ಅಲರ್ಜೆನಿಕ್ ಬ್ಲೇಡ್ ಯೂಸ್ ಮಾಡಿದ್ದಾರೆ. ಮಲ್ಟಿಪರ್ಪಸ್ ಅಂತ ಹೇಳ್ಬೋದು. ನೀವು ಇದನ್ನು ಅಪ್ಪರ್ ಲಿಪ್, ಚಿನ್, ಚೀಕ್ಸ್, ಫೋರ್ ಹೆಡ್ ಎಲ್ಲಿ ಬೇಕಾದ್ರೂ ಯೂಸ್ ಮಾಡ್ಬೋದು. ನೀವು ಟ್ರಾವೆಲ್ ಮಾಡಬೇಕಾದ್ರೂ ಕೂಡ ಆರಾಮಾಗಿ ತೊಗೊಂಡು ಹೋಗ್ಬೋದು. ಹಾಗೆ ನೋ ಪೇನ್ ಕ್ಲೀನ್ ಲುಕ್ ಅಂತ ಹೇಳ್ಬೋದು. ಮೀನ್ಸ್ ನಾನು ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ನಿಮ್ಗೆ ಏನಾದ್ರು ಈ ಥರ ಅರ್ಜೆಂಟ್ ಇದ್ದಾಗ ಅಥವಾ ಟ್ರಾವೆಲ್ ಮಾಡಬೇಕಾದ್ರೆ ನಿಮ್ಗೆ ಏನಾದರೂ ಮಾಡ್ಕೋಬೇಕಾದ್ರೆ ತುಂಬ ಹೆಲ್ಪ್ ಆಗುತ್ತೆ. ಮತ್ತು ಟ್ರಾವೆಲ್ ಫ್ರೆಂಡ್ಲಿ ಆಗಿರೋದ್ರಿಂದ ನೀವು ಟ್ರಾವೆಲ್ ಮಾಡಬೇಕಾದ್ರೆ ಆರಾಮಾಗಿ ಎಲ್ಲ ಕಡೆ ತೊಗೊಂಡು ಹೋಗ್ಬೋದು. ಇದೇ ನಮ್ಮ ಈ ವರ್ಷದ ಕೊನೆಯ ವ್ಲಾಗ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಬರೋ ವ್ಲಾಗ್ಸ್ ಎಲ್ಲ ವರ್ಷದ್ದು ಮುಂದಿನ ವರ್ಷದ ವ್ಲಾಗ್ಸ್ ಆಗಿರುತ್ತೆ. ಏನು ಗೊತ್ತಾ, ನಾನು ನಿಮ್ಗೆ ಹೇಳ್ಬೇಕು ಅಂದ್ಕೊಂಡಿದ್ದು, ಸ್ವಲ್ಪ ಅಂದರೆ ನಾನು ಕ್ಯಾನ್ಸರ್ದು ಒಂದು HPV ವ್ಯಾಕ್ಸಿನ್ ತೊಗೊಂಡೆ. ತುಂಬ ಅಂದರೆ ತೊಗೋಬೇಕಾ ಬೇಡವಾ ಅಂತ ಯೋಚನೆ ಮಾಡ್ತಿದ್ದೆ. ಅಂದರೆ ಅಪ್ ಟು 45 ಇಯರ್ಸ್ವರೆಗೆ ತೊಗೊಬೇಕಿತ್ತು. ಸೊ ತೊಗೋಬೋದಿತ್ತು. ಫಸ್ಟು 9 to 14 ಇಯರ್ಸ್ ತನಕ ಮಾತ್ರ, 9 to 16 ಇಯರ್ಸ್ ತನಕ ಏನೋ ಮಾತ್ರ ಅಂತ ಇತ್ತು. ಆಮೇಲೆ ಇವಾಗ 16+ ಅವರು ಅಪ್ ಟು 45 ಇಯರ್ಸ್ವರೆಗೂ ತೊಗೊಬೋದು ಅಂತಿತ್ತು. ಬಟ್ ನಾನು ತೊಗೊಳ್ಳ ಬೇಡವಾ ಅಂತೆಲ್ಲ ಇದು ಮಾಡ್ತಿದ್ದೆ. ಆಮೇಲೆ ನಮ್ಮ ಸೊಸೈಟಿಲಿ ಎಷ್ಟೊಂದು ಡಾಕ್ಟರ್ಸ್ ಎಲ್ಲ ಇದ್ದಾರಲ್ಲ, ಅವರೆಲ್ಲ ಆಮೇಲೆ ನಾನು ಅನ್ಕೋತಾ ಇದ್ದೆ 30+ ತೊಗೋಬಾರ್ದಾ ಅಂತ. ಸೊ ಆಮೇಲೆ ನಮ್ಮ ಸೊಸೈಟಿಲಿ ಎಷ್ಟೊಂದು ಡಾಕ್ಟರ್ಸ್ ಎಲ್ಲ ಇದ್ರಲ್ಲ, ಅಂದರೆ ಎಷ್ಟೊಂದು ಜನ ಗೈನಕಾಲಜಿಸ್ಟು ಇದ್ದಾರೆ, ಅವ್ರ ಹತ್ರ ಕೇಳಿದೆ 30+ ಆಗಿದ್ರೆ ತೊಗೊಬೋದಾ ಅಂತ. ಸೊ ಅವರು ತೊಗೋಬೋದು ಅಂತ ಹೇಳಿದ್ರು.
ಆಮೇಲೆ ಸೊ ಓಕೆ ಅಂದ್ಬಿಟ್ಟು ನಾನು ತಗೊಳ್ಳೋಣ ಅಂದ್ಬಿಟ್ಟು ಆಮೇಲೆ ಇನ್ನೊಂದ್ಸರಿ ಗೈನಕಾಲಜಿಸ್ಟ್ ಅಷ್ಟೇ ಕನ್ಸಲ್ಟೇಷನ್ ಕೂಡ ತೊಗೊಂಡಿದ್ದೆ ಬೇರೆ ವರ್ಕ್ ಕಡೆನೂ. ನಂಗೆ ಸ್ವಲ್ಪ ಏನೋ ಬೇರೆ ಇಶ್ಯೂ ಇತ್ತು. ಅವಾಗ ಹೋಗಿದ್ದಾಗ ಅಲ್ಲಿ ಕೇಳಿದ್ದೆ, ಸೊ 30+ ಆದಮೇಲೂ ತೊಗೊಬೋದಾ ಈ ಥರ ಅಂತ. ಆಮೇಲೆ ಅವಳು ತೊಗೋಬೋದು ಅಂದರು. ಆಮೇಲೆ ಯಾಕೆಂದರೆ ಬರ್ತಾ ಇದ್ದು ನಾನು ಎಷ್ಟೊಂದು ನೋಡ್ತಾ ಇದ್ದೆ ತೊಗೋಬೋದು ಅಂತ. ಆಮೇಲೆ ಸರಿ ಅಂದ್ಬಿಟ್ಟು ತೊಗೊಂಡೆ. ನಾನು ತೊಗೊಂಡಿದ್ದು ಗಾರ್ಡಸಿಲ್ 9 ಏನೋ ಆ ಥರ ಬರುತ್ತೆ. ಸೊ ಇದು ಬಂದು 10,000 ರೂಪೀಸ್ ಏನೋ ಆಗುತ್ತೆ ಪರ್ ಡೋಸು. ಸೊ 3 ಡೋಸಸ್ ಇರುತ್ತೆ, 0 months, 2 months, 6 months. ಅದು ಬಿಟ್ಟರೆ ಇನ್ನೊಂದಿದೆ 4 ಅಂತ ಏನೋ ಬರುತ್ತೆ. ಅದು ಸ್ವಲ್ಪ ಪ್ರೈಸ್ 3.5 4 ಹಂಗೇನೋ ಬರುತ್ತೆ. ಸೊ ಅದು ತೊಗೋಬೋದು ನಾವು 10,000 ಬೇಡ ಅಂದರೆ. ಸೊ ಫೈನಲಿ ತೊಗೊಂಡೆ, ಡಿಸೈಡ್ ಮಾಡಿ ಓಕೆ ಎಷ್ಟೊಂದೆಲ್ಲ ರಿಸರ್ಚ್ ಎಲ್ಲ ಮಾಡಿ ಓಕೆ ಫೈನಲಿ ತೊಗೊಂಡೆ. ಏನು ಬೇರೆ ಸೈಡ್ ಎಫೆಕ್ಟ್ಸ್ ಅಂತೆಲ್ಲ ಏನೂ ಆಗಲಿಲ್ಲ. ಸ್ವಲ್ಪ ಅದು ಪೇಯ್ನ್ ಇತ್ತು ಅಷ್ಟೇ ಇಲ್ಲಿ, ಅದು ಬಿಟ್ಟರೆ ಬೇರೆ ಏನೂ ಆಗಲಿಲ್ಲ. ಅದಾದಮೇಲೆ ಬಿಫೋರ್ 2 weeks ಮತ್ತು ಆಫ್ಟರ್ 2 weeks ಯಾವುದೇ ಬೇರೆ ವ್ಯಾಕ್ಸಿನ್ ತೊಗೊಂಡಿರಬಾರ್ದು ಅಂತ ಹೇಳ್ತಾರೆ. ಸೊ ನಾನು ಪ್ರೋಆಕ್ಟಿವ್ ಫಾರ್ ಹರ್ ಅಂತೇನೋ ಇದೆಯಲ್ಲ ಅಲ್ಲಿ ತೊಗೊಂಡೆ. ಸೊ ಇವಾಗ ಲೈಟಾಗಿ ಏನಾದ್ರು ಮಾಡ್ಕೊಂಡು ತಿಂದ್ಬಿಟ್ಟು ನಾವು ಓಡ್ತೀವಿ. ಸೊ ಫ್ರೆಂಡ್ಸ್ ನೋಡಿದ್ರಲ್ವಾ, ಬಂದ್ವಿ ನಾವು ಅಂದರೆ ಇಲ್ಲೇ ರಾಜಾಜಿನಗರಲ್ಲಿರೋ ಮ್ಯಾರಿಯಟ್ ಹೋಟೆಲಲ್ಲಿ ಇದ್ದೀವಿ. ಸೊ ಸುಮ್ಮನೆ ಹಾಗೆ ಒಂದು ನೈಟ್ ಸ್ಟೇ ಮಾಡಿಕೊಂಡು ಇಲ್ಲಿ ಡಿನ್ನರ್ ಇದೆ, ಪಾರ್ಟಿ ಇದೆ, ಸ್ವಲ್ಪ ಅದನ್ನೆಲ್ಲ ಎಂಜಾಯ್ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಬಂದ್ವಿ. ಸೊ ಸುಮ್ಮನೆ ಲಾಸ್ಟ್ ಮೂಮೆಂಟಲ್ಲಿ ಪ್ಲ್ಯಾನ್ ಮಾಡಿದ್ದು, ಅದಕ್ಕೆ ಏನು ಫಸ್ಟ್ ಏನು ಪ್ಲ್ಯಾನ್ ಮಾಡಿರಲಿಲ್ಲ. ಲಾಸ್ಟ್ ಮೂಮೆಂಟಲ್ಲಿ ಮಾರ್ನಿಂಗ್ ಎದ್ದು ನಾನು ಚೆಂದ ಓಕೆ ಹೋಗಿ ಬರೋಣ ಅಂದ್ಬಿಟ್ಟು ಬಂದ್ವಿ. ಸೊ ಬನ್ನಿ, ರೂಮ್ ಸಿಂಪಲ್ ರೂಮು ತೋರಿಸ್ತೀನಿ ನಾನು ನಿಮಗೆ. ಅದರಿಂದ ಬಂದರೆ ವಾಶ್ರೂಮ್, ದೆನ್ ಇಲ್ಲೊಂದು ವಾರ್ಡ್ರೋಬ್ ಇದೆ. ಜಿಯು ಮತ್ತು ಚಂದು ಅಲ್ಲಿದ್ದಾರೆ ನೋಡಿ. ಇದು ರೂಮ್, ಫುಲ್ ರೂಮ್ ಈ ರೀತಿಯಾಗಿ ಬರುತ್ತೆ. ಒಂದು ಕಿಂಗ್ ಸೈಜ್ ಬೆಡ್ ಇದೆ ಮತ್ತು ಒಂದು ಸ್ಟಡಿ ಟೇಬಲ್ ಇದೆ. ಜಿಯನ್ ಆಲ್ರೆಡಿ ಡ್ಯಾನ್ಸ್ ಮಾಡ್ತಿದ್ದಾನೆ ನೈಟ್ ಪಾರ್ಟಿಗೆ ಡ್ಯಾನ್ಸ್ ಮಾಡೋದಕ್ಕೆ. ರೆಡಿ ಸರ್? ಡ್ಯಾನ್ಸ್ ಮಾಡೋದಕ್ಕೆ? ಸೊ ನಾವು ಬರೀ ಎಲ್ಲಾದರೂ ಸುಮ್ಮನೆ ಹಂಗೆ ಡಿನ್ನರ್ ಮತ್ತು ಪಾರ್ಟಿ ಆ ಥರ ಹೋಗಿ ಬರೋಣ ಅಂದ್ಕೊಂಡ್ವಿ. ಅವರಿಲ್ಲ ಸ್ಟೇಗೆ ಹೋಗೋಣ ಅಂತ ಜಿಯನ್ ಅವರೇ ಆಸೆ ಪಟ್ಟಿದ್ದು. ನನ್ನ ಚಂದು ಇಲ್ಲಿ. ಸೊ ಇದು ನಮ್ಮ ರೂಮ್. ಫ್ರೆಂಡ್ಸ್ ಏನಾಯಿತು ಅಂದರೆ ಹೋಗಿದ ತಕ್ಷಣ ನನಗೆ ಫುಲ್ ಸುಸ್ತಾಗಿತ್ತು, ಮಲ್ಕೊಂಬಿಟ್ವಿ. ಜಿಯನ್ನು ಮಲ್ಕೊಂಬಿಟ್ಟ. ಚಂದು ಸ್ವಲ್ಪ ವರ್ಕ್ ಮಾಡ್ತಾಯಿದ್ರು. ಅವ್ರಿಗೆ ನೈಟಿಂದ ಅಂದರೆ ಏನು ವರ್ಕ್ ಇರಲಿಲ್ಲ, ಫಸ್ಟು ಹಾಲಿಡೇ ಇತ್ತು. ಬಟ್ 31st ಅವರಿಗೆ ಕೆಲಸ ಆಯಿತು. ಅವರು ಸ್ವಲ್ಪ ಕೆಲಸ ಮಾಡ್ತಿದ್ರು. ಆಮೇಲೆ ಅವರು ಸ್ವಲ್ಪ ನಿದ್ರೆ ಮಾಡಿದ್ರು. ಎದ್ಮೇಲೆ ನಾನು ಓಕೆ ಒಂದು ಕಾಫಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಕಾಫಿ ಮಾಡಿದೆ, ಅಲ್ಲೇ ಇರುತ್ತಲ್ಲ. ಸೊ ತೊಗೊಂಡು ಹಾಗೆ ಜಿಯನ್ ಬಿಸ್ಕೆಟ್ಸ್ ತೊಗೊಂಡು ಬಂದಿದ್ದ. ಅವ್ನು ಬಿಸ್ಕೆಟ್ಸ್ ತಿನ್ಬೇಕಂತ ಹೇಳ್ದ. ಸೊ ಅವನಿಗೆ ಬಿಸ್ಕೆಟ್ಸ್ ಎಲ್ಲ ಕೊಟ್ಟು ತಿಂದಾದ್ಮೇಲೆ ಸ್ವಲ್ಪ ಹೊತ್ತಿಗೆ ಹೋಗಿ ನಾನು ಮುಖ ಎಲ್ಲ ತೊಳೆದು ಫಸ್ಟು ಜಿಯನಿಗೆ ರೆಡಿ ಮಾಡಿಸಿದ್ದೀನಿ. ನೋಡಿ ಅಲ್ಲಿ ನಿಂತ್ಕೊಂಡು ಏನೋ ಮಾಡ್ತಿದ್ದಾನೆ ಅವನು. ನಾನು ಕೂಡ ರೆಡಿ ಆಗ್ತಾ ಇದ್ದೀನಿ. ಸೊ ರೆಡಿ ಎಲ್ಲ ಆದಮೇಲೆ ಇದು ನನ್ನ ಔಟ್ಫಿಟ್. ಫ್ರೆಂಡ್ಸ್ ಸೊ ರೆಡಿಯಾಗಾಯಿತು ನೋಡಿ ಚಂದು ಔಟ್ಫಿಟ್ ಆ್ಯಂಡ್ ನಮ್ಮ ಬೇಬಿ ಔಟ್ಫಿಟ್. ಹೇಗೆ ಕಾಣಿಸ್ತಿದ್ದಾರೆ ಇಬ್ರು? ಕಮೆಂಟ್ ಮಾಡಿ ಹೇಳಿ. ಹೀರೋ ಆ್ಯಂಡ್ 3 ಜನ. ಸೊ ಎಲ್ಲ ಆದಮೇಲೆ ನಾವು ಅಂದರೆ ಪಾರ್ಟಿ ಹತ್ರ ಹೊರಟ್ವಿ. ಅಂದರೆ ಬೆಂಗಳೂರಲ್ಲಿ ಫ್ಯಾಮಿಲಿ ಫ್ರೆಂಡ್ಲಿ ಅಂದರೆ ಮಕ್ಕಳನ್ನ ಕರ್ಕೊಂಡು ಹೋಗೋ ಕೆಲವೊಂದೇ ಪಾರ್ಟೀಸ್ಗಳು, ಸ್ವಲ್ಪನೇ ಪಾರ್ಟೀಸ್ ಇರೋದು. ಅದರಲ್ಲಿ ನೋಡಿಕೊಂಡು ನಾವು ಕರ್ಕೊಂಡು ಹೋಗಬೇಕು. ಸೊ ಅಲ್ಲಿ ಹೋಗಿದ ತಕ್ಷಣ ಈ ಥರ ಏನೇನೋ ಕೊಟ್ಟರು. ಮತ್ತು ರೆಡ್ ಕಾರ್ಪೆಟ್ ಥರ ಏನೋ ಮಾಡಿದರು, ಅದು ಕೂಡ ತುಂಬ ಚೆನ್ನಾಗಿತ್ತು. ಫುಡ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಅಂತ ಹೇಳ್ಬೋದು. ತುಂಬ ಸ್ಪ್ರೆಡ್ ಮಾಡಿದರು ಬಫೆ ಎಲ್ಲ. ಸೊ ಯಾವ್ದು ತಿನ್ನೋದು ಯಾವ್ದು ಬಿಡೋದು ಅಂತ ಕನ್ಫ್ಯೂಸ್ ಆಗ್ತಾಯಿತ್ತು, ಅಷ್ಟೊಂದು ಇತ್ತು ಅಂತ ಹೇಳ್ಬೋದು. ಸೊ ಫುಡ್ ಎಲ್ಲ ಆದಮೇಲೆ ಊಟ ಎಲ್ಲ ಮುಗಿಸಿ ನಾವು ಹೋದ್ವಿ ಡ್ಯಾನ್ಸ್ ಫ್ಲೋರ್ಗೆ.
ಸೊ ಡ್ಯಾನ್ಸ್ ಅಂದರೆ ನನಗೆ ತುಂಬ ಇಷ್ಟ, ಯಾಕೆಂದರೆ ನಿಮಗೆ ಗೊತ್ತು ನಾನು ತುಂಬ ಮಾಡ್ತಾಯಿರ್ತೀನಿ, ಡ್ಯಾನ್ಸು ಮಾಡ್ತಿರ್ತೀನಿ. ಸೊ ಚಿಕ್ಕ ವಯಸ್ಸಿಂದನೂ ನನಗೆ ಡ್ಯಾನ್ಸ್ ಅಂದರೆ ತುಂಬ ಇಷ್ಟ. ಇವಾಗ ಜಿಯೋಗೂ ಇಷ್ಟ ಅಲ್ಲಿ. ಸೊ ಎಷ್ಟೊಂದು ಜನ ಮಕ್ಕಳೆಲ್ಲ ಬಂದಿದ್ದರು, ಅವ್ರ ಜೊತೆನೂ ಸ್ವಲ್ಪ ಹೊತ್ತು ಡ್ಯಾನ್ಸ್ ಎಲ್ಲ ಮಾಡ್ದೆ. ನಾನು ಅಲ್ಲಿ ಹಾಕಿದ ಮ್ಯೂಸಿಕ್ ಹಾಕಿಲ್ಲ, ಯಾಕೆಂದರೆ ಅಲ್ಲಿ ಹಾಕಿದ್ರೆ ಏನು ಮಾಡೋದು, ಸೊ ಕಾಪಿ ರೈಟ್ಸ್ ಬರುತ್ತೆ ಅದರಿಂದ. ಸೊ ಮ್ಯೂಸಿಕ್ ನಾನು ಬಿಡೋದಕ್ಕೆ ಹೋಗಲಿಲ್ಲ. ಅದಾದಮೇಲೆ ಮಧ್ಯ ಸ್ವಲ್ಪ ಫ್ಯಾಷನ್ ಶೋ ಆ ಥರದ್ದೆಲ್ಲ ಇತ್ತು. ಗರ್ಲ್ಸ್ ಎಲ್ಲ ಯಾರೋ ಒಬ್ಬರು ಡಿಸೈನರ್ ಬಂದಿದ್ದರು, ಅವ್ರದ್ದು ಎಲ್ಲ ಅವರು ಫ್ಯಾಷನ್ ಶೋ ಕೂಡ ಇತ್ತು. ಸೊ ಒಂದು ಬೆಸ್ಟ್ ಥಿಂಗ್ ಏನಂದರೆ ಗೊತ್ತಾ, ನಾನು ಯಾವಾಗಲೂ ಈ ಕಡೆ ಮಲ್ಲೇಶ್ವರಂ ಇಲ್ಲ ಈ ಕಡೆ ರಾಜಾಜಿನಗರ್ ಆ ಕಡೆ ಸೈಡ್ ಜಾಸ್ತಿ ಪಾರ್ಟೀಸ್ ಯಾಕೆ ಪ್ರಿಫರ್ ಮಾಡ್ತೀನಿ ಅಂದರೆ ಕನ್ನಡ ಸಾಂಗ್ಸ್ ಜಾಸ್ತಿ ಹಾಕ್ತಾರೆ ಆ ಕಡೆ. ನಾನು ತುಂಬ ಸರಿ ಈ ಕಡೆ ಕೋರಮಂಗ್ಲ ಆಗ್ಬೋದು, ಇಂದಿರಾನಗರ್ ಆ ಕಡೆ ಎಲ್ಲ ಹೋಗಿದ್ದೀನಿ, ಅಲ್ಲಿ ಕನ್ನಡ ಸಾಂಗ್ಸ್ ಹಾಕೋದೇ ಇಲ್ಲ. ಬಟ್ ಇಲ್ಲೆಲ್ಲ ಕನ್ನಡ ಸಾಂಗ್ಸ್ ಹಾಕ್ತಾರೆ, ಸೂಫ್ರಮ್ ಸೋ ಅದು ಅದಾದಮೇಲೆ ಅಪ್ಪು ಸಾಂಗ್ ಕೂಡ ಹಾಕಿದ್ರು. ಅಪ್ಪು ಸಾಂಗ್ ಹಾಕಿದಾಗ ಸ್ವಲ್ಪ ಬೇಜಾರಾಯಿತು, ಬಟ್ ಏನು ಮಾಡೋದು, ಏನೂ ಮಾಡೋಕ್ಕಾಗಲ್ಲ. ಸೊ ತುಂಬ ಖುಷಿ ಆಯಿತು ಆ ಸಾಂಗ್ ಹಾಕಿದಾಗಂತೂ. ಸೊ ಈ ರೀತಿಯಾಗಿ ಪಾರ್ಟಿ ಹೋಗ್ತಾನೆ ಇತ್ತು. ಮಧ್ಯರಾತ್ರಿ 12 ಗಂಟೆ ಎಷ್ಟು ಬೇಗ ಆಯಿತು ಅಂತಲೇ ಗೊತ್ತಾಗಲಿಲ್ಲ, ಅಷ್ಟು ಬೇಗ ಆಯಿತು. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಸೊ ನೆನೆ ನೈಟ್ ಪಾರ್ಟಿ ನೋಡಿದ್ರಿ, ಜಿಯನ್ ಡ್ಯಾನ್ಸ್ ನೋಡಿದ್ರಿ. ಅವನಿನ್ನ ನಾವು ಸುಸ್ತಾಗಿದ್ರು ಬಾಬಾ ಅಂದ್ರು ಬರ್ದೇ ಕುತ್ಕೊಂಡಿತ್ತು ಇನ್ನ ಡ್ಯಾನ್ಸ್ ಮಾಡ್ಬೇಕಂತ. ಏನ್ ಹೇಳ್ತಾ ಇದ್ದೆ? ನಾನು ಡ್ಯಾನ್ಸ್ ಮಾಡಬೇಕು ಅಂತ ಹೇಳ್ತಿದ್ದೆ. ಬಟ್ ನಾನು ಹೇಳ್ದೆ, ನಾನು ಅಮ್ಮಗೆ ಇನ್ನ ಡ್ಯಾನ್ಸ್ ಮಾಡ್ತಿದ್ದಾರೆ. ಬಟ್ ಇವನು ಲಾಸ್ಟ್ ಸಾಂಗ್ ಹೇಳ್ದೆ, ನಾನು ಲಾಸ್ಟ್ ಸಾಂಗು ಡ್ಯಾನ್ಸ್ ಮಾಡ್ತೀನಿ ಅಂತ ಹೇಳ್ತೀನಿ ಅಮ್ಮಗೆ. ಲಾಸ್ಟ್ ಸಾಂಗು ಡ್ಯಾನ್ಸ್ ಮಾಡಿಬಿಟ್ಟು ಹೋಗೋಣ ಅಂತ ಹೇಳ್ತಾ ಇದ್ದ ಅವನು. ಆಮೇಲೆ ಲಾಸ್ಟ್ ಸಾಂಗ್ ಆಗ್ತಿದ್ರೆ ಬಾಜಿಯು ಆಯಿತು ಹೋಗೋಣ ಅಂತ ಹೇಳಿದ್ರೆ, ಇಲ್ಲ ಮಮ್ಮ ಲಾಸ್ಟ್ ಸಾಂಗು ಮಾಡಬೇಕಂತ ಫುಲ್ ಡ್ಯಾನ್ಸ್ ಮಾಡಿ ಮುಗಿಸಿ ಬಂದರು. ಸೊ ಬಂದ ತಕ್ಷಣ ಫುಲ್ ಸುಸ್ತಾಗ್ಬಿಟ್ಟಿತ್ತು, ಮಲ್ಕೊಂಡ್ಬಿಟ್ವಿ. ಸೊ ಅದಕ್ಕೆ ಇವತ್ತು ವಿಶ್ ಮಾಡ್ತಾ ಇದ್ದೀನಿ ನಾನು. ಹ್ಯಾಪಿ ನ್ಯೂ ಇಯರ್ ಎಲ್ರಿಗೂ. ಈ ವರ್ಷ ಎಲ್ರಿಗೂ ತುಂಬ ಚೆನ್ನಾಗಿರಲಿ. ಸೊ ಇವಾಗ ಸ್ನಾನ ಮಾಡಿದೆಲ್ಲ ಆಯಿತು. ಇವನು ಸ್ವಿಮ್ಮಿಂಗ್ ಕೂಡ ಹೋಗಿದ್ದಾಯಿತು. ಮಾರ್ನಿಂಗ್ ಸ್ವಿಮ್ಮಿಂಗ್ ಕೂಡ ಹೋಗಿ ಬಂದರು ಅವರು. ಹೆಂಗೆ ಮಾಡಿದೆ ಸ್ವಿಮ್ಮಿಂಗ್? ನಾನು ಒಂದು ಸ್ವಿಮ್ಮಿಂಗ್ ಮಾಡಿ ಇನ್ನೊಂದು ಸ್ವಿಮ್ಮಿಂಗ್ ಮಾಡಿದೆ. ಒಂದು ವಿತೌಟು ಕೈ ಎಲ್ಲ ಮಾಡಿದೆ, ಮತ್ತು ಒಂದು ವಿತೌಟು ಕೈ ಒಳಗಡೆ ಹಾಕಿ ಸ್ವಿಮ್ ಮಾಡಿಲ್ಲ, ವಿತೌಟ್ ಮಾಡಿದೆ. ಮತ್ತು ಒಂದು ನಾನು ಮಾಡಿದೆ ಕೈ ಬಿಟ್ಟು ಹೋಗೋದು ಸ್ವಿಮ್. ಯಾವುದೋ ಬೇರೆ ಕಪ್ಪೆ ಮಾಡಿದೆ. ಕಪ್ಪೆ ಸ್ಟೈಲ್ ಸ್ವಿಮ್ ಮಾಡೋದಂತೆ, ಏನೇನೋ ಬೇರೆ ಥರ ಮಾಡ್ತಾನೆ ಇರ್ತಾನೆ ಅವನು ಸ್ವಿಮ್ಮು. ಸೊ ಇವಾಗ ಚಂದನು ರೆಡಿ ಆಗ್ತಿದ್ದಾರೆ. ಬಂದಮೇಲೆ ಆಲ್ಮೋಸ್ಟ್ ಎಲ್ಲ ಪ್ಯಾಕಿಂಗ್ ಏನೂ ಜಾಸ್ತಿ ತಂದಿರಲಿಲ್ಲ, ಸೊ ಸಿಂಪಲ್ಲಾಗೆ ತಂದಿದ್ದು ಹೊರಡೋದು ಇವಾಗ ಇಲ್ಲಿಂದ. ಸೊ ಅದಕ್ಕೇನು ಪ್ಲ್ಯಾನ್ಸ್ ಇಲ್ಲ, ಆಮೇಲೆ ನೋಡೋಣ ಏನು ಪ್ಲ್ಯಾನ್ಸ್ ಇವತ್ತಿನ ದಿನ ಅಂತ. ಸೊ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಎಲ್ಲರಿಗೂ ಈ ವರ್ಷ ಚೆನ್ನಾಗಿರಲಿ, ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಹೋಗ್ಬೇಕಾದ್ರೆ ಮನೆಗೆ ಬರೋಣ ಅಂದ್ಕೊಂಡ್ವಿ, ಬಟ್ ಚಂದುಗೂ ರಜಾ ಆಯಿತು. ಮನೆಗೆ ಹೋಗಿ ಏನು ಮಾಡೋದು, ಇನ್ನು ಜಿಯನ್ಗೂ ಸ್ಕೂಲ್ದೆಲ್ಲ ಸ್ಟಾರ್ಟ್ ಆಗುತ್ತೆ ಅಂದ್ಬಿಟ್ಟು ನಾವೇ ಅಂದ್ಕೊಂಡ್ವಿ. ಓಕೆ ಸರಿ, ಅಲ್ಲೇ ಮಾಲ್ ಇತ್ತು, ಮಾಲ್ ಹತ್ರ ಹೋದ್ವಿ. ಸುಮ್ಮನೆ ಸ್ವಲ್ಪ ಹೊತ್ತು ಜಿಯನ್ಗೆ ಎಷ್ಟೊಂದು ಗೇಮ್ಸ್ ಎಲ್ಲ ಆಟ ಆಡಿಸಿದ್ವಿ. ಫಸ್ಟ್ ಅಲ್ವಾ, ಅವನು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ದ. ನಮಗೂ ಅದೆಲ್ಲ ನೋಡಿ ಖುಷಿ ಆಯಿತು. ತುಂಬ ಗೇಮ್ಸ್ ಆಡ್ದ. ನಾವು ಅವನ ಜೊತೆ ಮಕ್ಕಳಾಗ್ಬಿಟ್ಟಿದ್ವಿ, ನಾವು ಎಷ್ಟೊಂದು ಗೇಮ್ಸ್ ಅವನ ಜೊತೆ ಎಲ್ಲ ಆಟ ಆಡಿದ್ವಿ ಅಂತ ಹೇಳ್ಬೋದು. ಸೊ ಇದೆಲ್ಲ ಎದುರ್ಕೊಳ್ದೆ ತುಂಬ ಚೆನ್ನಾಗಿ ಆಟ ಆಡ್ದ ಅವನು. ಸೊ ಎಷ್ಟು ಅಂದರೆ ತುಂಬ ಏನಂದರೆ ಫಸ್ಟ್ ಇದರಿಂದ ಎಲ್ಲರಿಗೂ ಹಾಲಿಡೇಸ್ ಇತ್ತಲ್ಲ, ತುಂಬ ಕ್ರೌಡೆಡ್ ಇತ್ತು ಪ್ಲೇಸು. ಬಟ್ ಆದರೂ ಎಂಜಾಯ್ ಮಾಡಿದ್ವಿ ಒಂದೊಂದ್ಸರಿ, ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಅಲ್ಲಿಂದ ಈವ್ನಿಂಗ್ ಅಷ್ಟರಲ್ಲಿ ವಾಪಸ್ ಮನೆಗೆ ಬಂದ್ವಿ. ಮನೆಗೆ ಬಂದು ನಾವು ಅಲ್ಲಿಂದ ಹೊರಟ್ವಿ ಟೆಂಪಲ್ಗೆ. ಬಂದು ಸ್ವಲ್ಪ ಮುಖ ಎಲ್ಲ ತೊಳ್ಕೊಂಡು ಎಲ್ಲ ಮತ್ತೆ ರೆಡಿಯಾಗಿ ಟೆಂಪಲ್ ಹತ್ರ ಹೋದ್ವಿ. ಸೊ ನ್ಯೂ ಇಯರ್ ಈ ರೀತಿಯಾಗಿತ್ತು ನಮ್ಮದು ಅಂತ ಹೇಳ್ಬೋದು. ಸೊ ನಾನು ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.